हाय फ्रेंड्स, वेलकम टू माय यूट्यूब चैनल सृष्टि दृष्टि चैनल के स्वागत। फ्रेंड्स, इवत्तु नानु वैट डिस्चार्ज ಬಗ್ಗೆ ಮಾತಾಡ್ತಾ ಇದ್ದೀನಿ। ಇವಾಗೆಲ್ಲ ಕಾಮನ್ ಆಗಿಬಿಟ್ಟಿದೆ ವೈಟ್ ಡಿಸ್ಚಾರ್ಜ್ ಆಗೋದು। ಅದಕ್ಕೆ ನಾನು ಒಂದು ಜ್ಯೂಸ್ ಮಾಡ್ತಾ ಇದ್ದೀನಿ। ಇವಾಗೆಲ್ಲ ಬೇಸಿಗೆಯಲ್ಲಿ ತುಂಬಾನೇ ಅದು ಆದ್ರೆ ಪ್ರಾಬ್ಲಮ್ ಆಗುತ್ತೆ, ಕೆಲಸ ಕಾರ್ಯಗಳಿಗೆ ಓದೋರ್ಗೆಲ್ಲ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ। ಇದು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ। ನಾನಿಲ್ಲಿ ಮೊದಲಿಗೆ ಒಂದು ಬೆಲ್ಲದ ಹಣ್ಣು ತಗೊಂಡಿದ್ದೀನಿ, ಇದನ್ನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ। ಹಾಗೆ ಬೆಲ್ಲ ನೆನೆಯೋದಕ್ಕೆ ಹಾಕಿದ್ದೀನಿ, ಸ್ವಲ್ಪ ಐಸ್ ತಗೊಂಡಿದ್ದೀನಿ, ಹಾಗೆ ಒಂದು 3 ಏಲಕ್ಕಿನ ಕುಟ್ಟಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ। ಈಗ ಇದಕ್ಕೆ ಪೌಡರ್ ಇರೋದನ್ನ ಹಾಕೋತಾ ಇದ್ದೀನಿ। ಈ ರೀತಿ ನಾವು ಜ್ಯೂಸ್ಗಳು ತಗೊಳ್ಳೋದ್ರಿಂದ ವೈಟ್ ಡಿಸ್ಚಾರ್ಜ್ ನಮಗೆ ಕಮ್ಮಿ ಆಗುತ್ತೆ। ಈ ಬೇಸಿಗೆ ಟೈಮಲ್ಲಿ ಇದರಿಂದ ತುಂಬಾನೇ ಕಮ್ಮಿ ಆಗುತ್ತೆ, ಯಾಕಂದ್ರೆ ಇದು ತಂಪು ಹಣ್ಣು। ಈ ತಂಪಿನ ಪದಾರ್ಥ ತಗೊಳ್ಳೋದ್ರಿಂದ ನಮಗೆ ವೈಟ್ ಡಿಸ್ಚಾರ್ಜ್ ಬೇಗನೆ ಕಮ್ಮಿ ಆಗುತ್ತೆ, ಹಾಗೆ ಹೊಟ್ಟೆ ನೋವು ಬರೋದು ಕೂಡ ಕಮ್ಮಿ ಆಗುತ್ತೆ। ಇದು ವೈಟ್ ಡಿಸ್ಚಾರ್ಜ್ ಆದ್ರೆ ತುಂಬಾನೇ ಪ್ರಾಬ್ಲಮ್ ಹೆಣ್ಮಕ್ಳಿಗೆ। ಆದ್ರಿಂದ ಈ ತರ ಜ್ಯೂಸ್ ಒಂದ್ 2 ಸತಿ ವಾರದಲ್ಲಿ 1 ದಿನ 2 ದಿನ ಕುಡಿದು ನೋಡಿ। 2 ಬಾರಿ ಕುಡಿದಾಗ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ। ಈಗ ಬೆಲ್ಲ ಎಲ್ಲ ಕರಗಿಸ್ಕೊಬೇಕು, ನಾನು ಕರಗಿಸ್ಕೊತೀನಿ ಬೆಲ್ಲನ। ನಾನು ನೋಡಿ ಬೆಲ್ಲ ಎಲ್ಲ ಕರಗಿಸ್ಕೊತಾ ಇದ್ದೀನಿ, ಏಲಕ್ಕಿ ಕೂಡ ಹಾಕೊಂಡಿದ್ದೀನಿ। ಊಟ ಆದ ನಂತರ ಮಧ್ಯಾಹ್ನನೋ ಇಲ್ಲ ರಾತ್ರಿ ಮಲಗುವಾಗ್ಲೋ ಇದನ್ನ ಈ ಹಣ್ಣಿನ ಜ್ಯೂಸ್ ಕುಡಿದ್ರೆ ತುಂಬಾನೇ ಒಳ್ಳೇದು। ಹಾಗೆ ಕೂಡ ಪೀರಿಯಡ್ಸ್ ಆದಾಗ್ಲೂ ಕೂಡ ತುಂಬಾ ಜನ ಹೆಣ್ಮಕ್ಳಿಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಅದಕ್ಕೂ ಇದು ತುಂಬಾನೇ ಒಳ್ಳೇದು। 1-2 ಬಾರಿ ಕುಡಿದು ನೋಡಿ, ನಿಮ್ಗೆ ಆತರ ಪೀರಿಯಡ್ ಆದಾಗ ಹೊಟ್ಟೆ ನೋವು ಬಂದಾಗ ಅದು ಸರಿ ಇಲ್ಲ, ವೈಟ್ ಡಿಸ್ಚಾರ್ಜ್ ಆದವ್ರಿಗೂ ಕೂಡ ಇದನ್ನ 1-2 ಸತಿ ಟ್ರೈ ಮಾಡಿ ನೋಡಿ, ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ। ನಿಮ್ಮಿಂದ ಕೂಡ ಇನ್ನೊಬ್ರಿಗೂ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದ್ರೆ ಇನ್ನೊಬ್ರಿಗೆ ತಿಳಿಸ್ತೀರಾ, ಹಾಗೆ ಇನ್ನೊಬ್ರಿಗೂ ಕೂಡ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ ನಾನು। ನೋಡಿ, ಚೆನ್ನಾಗಿ ಹಣ್ಣನ್ನ ನೀವು ಕೈಲಾದ್ರೂ ಮಿಕ್ಸ್ ಮಾಡ್ಕೊಬಹುದು। ವಾರದಲ್ಲಿ 2 ಬಾರಿ ಕುಡಿಬೇಕು ಇದನ್ನ। ಈಗ ಬಿಸಿಲು ಕೂಡ ಇದೆ, ಬಿಸಿಲಿಗೂ ನಾವು ಯಾವ್ದಾದ್ರು ಹಣ್ಣಿನ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತಾ ಇರ್ತೀವಿ। ಈ ಹಣ್ಣಿನ ಜ್ಯೂಸ್ ಕುಡಿದು ನೋಡಿ ನಮ್ಮ ದೇಹಕ್ಕೆ ಎಷ್ಟು ತಂಪಾಗುತ್ತೆ ಅಂತ। ಕೆಲಸ ಕಾರ್ಯ ಹೊರಗಡೆ ಹೋಗೋರ್ಗೆ ವೈಟ್ ಡಿಸ್ಚಾರ್ಜ್ ಆದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಅಂತೇವರು ಇದನ್ನ ಯೂಸ್ ಮಾಡಿ ನೋಡಿ, ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಇದ್ರದ್ದು। ನಾನು ಇವಾಗ ಈ ಹಣ್ಣನ್ನ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ। ಹಾಗೆ ಐಸ್ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಐಸ್ ಹಾಕೊಳ್ಳಿ। ನೋಡಿ, ನಾನು ಐಸ್ ಕೂಡ ಇದ್ರೊಳಗಡೆನೆ ಹಾಕಿದ್ದೀನಿ, ಫುಲ್ ಎಲ್ಲ ಕರಗಿ ಅದು ಐಸ್ ಬೆಲ್ಲ ಜೊತೆಲಿ ಕರಗಲಿ ಅಂತ ಹಾಕಿದ್ದೀನಿ। ಕುಡಿಯೋದಕ್ಕೂ ಅಷ್ಟೇ ಟೇಸ್ಟ್ ಇರುತ್ತೆ, ತುಂಬಾ ರುಚಿಕರ। ಇದು ರಾಮನವಮಿ ಹಾಗೆ ಆ ರಥ ಈ ರಥ ಬಂದಾಗ್ಲೆಲ್ಲ ಇದನ್ನ ಮಾಡ್ತಾನೆ ಇರ್ತಾರೆ। ಇದು ಬ್ರಾಹ್ಮಣರು ತುಂಬಾನೇ ಯೂಸ್ ಮಾಡ್ತಾರೆ, ಅಯ್ಯಂಗಾರು ಬ್ರಾಹ್ಮಣರು ಎಲ್ಲ, ಅವ್ರಿಗೆ ಗೊತ್ತಿದೆ ಇದು ಔಷಧಿ ಗುಣ ಉಳ್ಳದು ಅಂತ ಅಂದ್ಬಿಟ್ಟು। ಈ ಹಣ್ಣು ತುಂಬಾನೇ ಔಷಧಿ ಇರೋಂತ ಹಣ್ಣು ಇದು। ನೋಡಿ, ಇವಾಗ ನಾನು ಗ್ಲಾಸ್ಗೆ ಸರ್ವ್ ಮಾಡ್ಕೊಂತೀನಿ। ನೋಡಿ, ಜ್ಯೂಸ್ ರೆಡಿ ಆಗಿದೆ। ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಹಾಗೆ ಸಪೋರ್ಟ್ ಮಾಡಿ। ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ। ಹಾಗೆ ನಿಮಗೆ ಮುಂದಿನ ವಿಡಿಯೋದಲ್ಲೂ ಕೂಡ ನಾನು ಹೊಸ ರೆಸಿಪಿಯೊಂದಿಗೆ ಹೊಸ ಸಂದೇಶದೊಂದಿಗೆ ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳಿ ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ। ಥ್ಯಾಂಕ್ ಯು, ಬೈ ಫ್ರೆಂಡ್ಸ್।